ಜಾಂಬವ ಯುವ ಸೇನಾ ವತಿಯಿಂದ ಒಳ ಮೀಸಲಾತಿ ಹಾಗೂ ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ಕಾಲ್ನಡಿಗೆ ಮೂಲಕ ಬೃಹತ್ ಪ್ರತಿಭಟನೆ. ನಗರದ ಜಾಂಬವ ಯುವ ಸೇನಾ ವತಿಯಿಂದ ಒಳ ಮೀಸಲಾತಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ತೋರಿರುವ ಅಗೌರವ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ನಗರದ ಇಂದಿರಾ ಕ್ಯಾಂಟೀನ್ನಿಂದ ಟಿಬಿ ರಸ್ತೆಯ ಮೂಲಕ ಬೃಹತ್ ಕಾಲ್ನಡಿಗೆ ಜಾಥಾದ ಮೂಲಕ ತಾಲೂಕು ಕಚೇರಿ ಆವರಣಕ್ಕೆ ತೆರಳಿ ಆವರಣದ ಮುಂದೆ ಅಮಿತ್ ಶಾ ಭಾವಚಿತ್ರ ಹಿಡಿದು ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಪ್ರತಿಭಟನೆ ಮಾಡಿದರು. ನಂತರ ಜಾಂಬವ ಯುವ ಸೇನಾ ವತಿಯಿಂದ ಒಳ ಮೀಸಲಾತಿ ಹಾಗೂ ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ಸರ್ಕಾರಕ್ಕೆ ತಹಸೀಲ್ದಾರ್ ಬಿಎನ್ ಸ್ವಾಮಿ ಅವರ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಾಂಬವ ಯುವ ಸೇನಾ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್, ಜಿಲ್ಲಾ ಉಪಾಧ್ಯಕ್ಷ ಮಳ್ಳೂರು ದ್ಯಾವಪ್ಪ, ಗೌರವ ಅಧ್ಯಕ್ಷ ಕಂಬದಹಳ್ಳಿ ದೇವರಾಜ್, ಪ್ರಧಾನ ಕಾರ್ಯದರ್ಶಿ ಮಳ್ಳೂರು ಗಂಗಾಧರ, ಕಾರ್ಯದರ್ಶಿ ಕಾಚಹಳ್ಳಿ ಮುನಿಯಪ್ಪ, ಮಾನವ ಹಕ್ಕುಗಳ ರಾಜ್ಯ ಉಪಾಧ್ಯಕ್ಷ ಮಳ್ಳೂರು ಅಶೋಕ, ಜಾಂಬವ ಯುವ ಸೇನಾ ಕಲಾ ಮಂಡಳಿ ಅಧ್ಯಕ್ಷ ಶಿವಣ್ಣ, ತಾಲೂಕು ಅಧ್ಯಕ್ಷ ಮಳ್ಳೂರು ಎಂ ಸಂದೀಪ್ ಕುಮಾರ್, ಕಟ್ಟಡ ಕಾರ್ಮಿಕ ಅಧ್ಯಕ್ಷ ನರೇಂದ್ರ, ಉಪಾಧ್ಯಕ್ಷ ಶ್ರೀನಿವಾಸ, ಗೌರವಾಧ್ಯಕ್ಷ ಶ್ರೀರಾಮ್, ಖಜಾಂಚಿ ಗಂಗನಹಳ್ಳಿ ನರಸಿಂಹಪ್ಪ, ಕಾರ್ಯದರ್ಶಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿ ಯಾವ ತಾಲೂಕು ತುಂಬಾ ಕಡಿಮೆ ಪ್ರಗತಿಯಾಗಿದೆ. ಹೀಗಾಗಿ ಸರ್ಕಾರದ ಹಾಗೂ ಕಂದಾಯ ಇಲಾಖೆಯ ಪ್ರಥಮ ಆದ್ಯತೆ ಎಲ್ಲರಿಗೂ ಕೂಡ ದುರಸ್ತಿ ಮಾಡಿಕೊಡೋದು. ಬೇರೆ ಏನು ನಾವು ಕೆಲಸ ಮಾಡಲಿಕ್ಕೆ ಒತ್ತು ಕೊಟ್ಟಿಲ್ಲ. ಕೇವಲ ಪಿ ನಂಬರ್ ದುರಸ್ತಿ ಮಾಡಿದ್ರೆ ಹಲವಾರು ವರ್ಷಗಳು, 16 ವರ್ಷಗಳಲ್ಲ, ಒಂದು 50-60 ವರ್ಷಗಳಿಂದ ಬಾಕಿ ಇರುವಂತಹ ಒಂದು ಕೆಲಸ ಇವತ್ತು ಅಂತ್ಯ ಆಗಲಿಕ್ಕೆ ನಾವೆಲ್ಲರೂ ಕಟ್ಟುಬದ್ಧಾಗಿ ಕೆಲಸ ಮಾಡ್ತಾ ಇದ್ದೀವಿ ಕಂದಾಯ ಇಲಾಖೆ. ಹಾಗೆಯೇ ಮಂಜೂರಿಗೆ ಸಂಬಂಧಪಟ್ಟಂತೆ ಯಾವುದು ಅರ್ಹ ಮಂಜೂರಿ ಅರ್ಜಿಗಳಿವೆ ಅವುಗಳು ಕೂಡ ಆನ್ಲೈನ್ ಮೂಲಕ, ಬಗುರುಕು ಆ್ಯಪ್ ಮೂಲಕ ಮಂಜೂರಿನ ಅರ್ಹರಿಗೆ ಮಂಜೂರಿ ಮಾಡೋದಲ್ಲದೆ ದುರಸ್ತಿ ಕಾರ್ಯನೂ ಕೂಡ ಜೊತೆಯಲ್ಲಿ ಆಗಿ ಹೊಸ ನಂಬರು ಕೂಡಲೇ ಬರುವಂತಹ ವ್ಯವಸ್ಥೆ ಇವತ್ತು ಮಾನ್ಯ ಕಂದಾಯ ಸಚಿವರ ಒಂದು ನೇತೃತ್ವದಲ್ಲಿ ಕಂದಾಯ ಇಲಾಖೆಯಲ್ಲಿ ನಡೀತಾ ಇದೆ. ಅದು ಕೂಡ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತೆ ಕಮಿಟಿ ಆಗಬೇಕು. ಕಮಿಟಿ ಆದ ಕೂಡಲೇ ಸಭೆಗಳು ನಡೆದು ಅರ್ಹ ಮಂಜೂರಿದಾರರಿಗೆ ನಾವು ಮಂಜೂರಿ ಮಾಡಿ ಹೊಸ ಪಾಣಿ ಮಾಡುವಂತಹ ಕೆಲಸನೂ ಆಗುತ್ತೆ. ಇನ್ನು ಸ್ಮಶಾನಕ್ಕೆ ಸಂಬಂಧಪಟ್ಟಂತೆ ನಮಗೆ ನಿಗದಿತವಾಗಿ ಯಾವ ಗ್ರಾಮದಲ್ಲಿ, ಎಲ್ಲ ಗ್ರಾಮಗಳಿಗೂ ನಾವು ಕೊಟ್ಟಿದ್ದೀವಿ. ಆದರೆ ಕೆಲವೊಂದು ಗ್ರಾಮಗಳಲ್ಲಿ 90% ಸ್ಮಶಾನ ಪೂರ್ತಿಯಾಗಿದೆ, ಅಲ್ಲಿ ಅವಶ್ಯಕತೆ ಇದೆ ಅಂತ ತಾವು ಪಟ್ಟಿಕೊಟ್ಟಲ್ಲಿ ಕೂಡಲೇ ಅದನ್ನು ಕೂಡ ನಾವು ಹೆಚ್ಚುವರಿಯಾಗಿ ಕೊಡುವಂಥ ಕೆಲಸ ಮಾಡ್ತೀವಿ. 94C ಏನು ಅರ್ಜಿ ಬಾಕಿ ಇದೆ, ಈಗಾಗಲೇ ನಾನು ನಮ್ಮ ತಾಲೂಕಿನಲ್ಲಿ 90% ಅರ್ಜಿ ವಿಲೇವಾರಿ ಆಗಿದೆ. ಇಲ್ಲ ನಿಯಮಾನುಸಾರ ಅವರು ಅರ್ಹರಿದ್ದರೆ ಅವರಿಗೆ ಕೊಟ್ಟಿದ್ದೀವಿ, ಇಲ್ಲ ರಿಜೆಕ್ಟ್ ಆಗುವಂಥದ್ದಿದ್ದರೆ ರಿಜೆಕ್ಟ್ ಮಾಡಿದ್ದೀವಿ. ಆದರೂ ಕೂಡ ಇನ್ನೂ ನಾನು ಬಂದ ಮೇಲೆ ಇನ್ನೂ ಬಾಕಿ ಇರೋಂಥವನ್ನೆಲ್ಲವೂ ಕೂಡ ನಿಯಮಾನುಸಾರ ಏನು ಸಾರ್ವಜನಿಕ ಪ್ರಕಟಣೆ ಹೊರಡಿಸಬೇಕು, ನಾನು ಸ್ಥಳ ಮಾರ್ಗ ಮಾಡಬೇಕು, ಅವೆಲ್ಲ ಮಾಡಿ ಮೇ ಬಿ ಈ ತಿಂಗಳಲ್ಲಿ ಒಂದು 70 ಮನೆಗಳಿಗೆ ಹಕ್ಕುಪತ್ರ 94C ಅರ್ಹರಿಗೆ ಕೊಡುವಂತಹ ಒಂದು ಕಾರ್ಯಕ್ರಮ ನಡೆಯುತ್ತೆ. ಈ ತಿಂಗಳ ಕೊನೆ ಅಂತ್ಯಕ್ಕೆ ಒಂದು 60ರಿಂದ 70 ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡುವಂತಹ ಕೆಲಸ ಆಗುತ್ತೆ. ಅದು ಕೊನೆ ಹಂತದಲ್ಲಿ ಅನ್ನೋದು ನಿಮಗೆ ಮಾಹಿತಿಗೆ ಕೊಡುತ್ತದೆ. ಇನ್ನು ಬೇರೆ ಒತ್ತುವರಿಗೆ ಸಂಬಂಧಪಟ್ಟಂತೆ ಲ್ಯಾಂಡ್ ಫೀಟ್ ಆಫ್ ಮಾಡಿದ್ದಾರೆ ಕಂದಾಯ ಇಲಾಖೆಯಲ್ಲಿ. ಅವು ಕೂಡ ಎಲ್ಲ ತೆರವು ಮಾಡಲಿಕ್ಕೆ, ಅದರಲ್ಲೂ ಪ್ರಮುಖವಾಗಿ ಕೆರೆ, ಸ್ಮಶಾನ ಮತ್ತು ಕಾಲುದಾರಿನ ತೆರವು ಮಾಡಲಿಕ್ಕೆ ಕ್ರಮ ವಹಿಸ್ತಾ ಇದ್ದೀವಿ. ತಾಲೂಕಲ್ಲಿ ಆಫೀಸ್ ಅಂತ ಮಾಡಿದ್ದೀವಿ. ಯಾವುದೇ ಅರ್ಜಿ ಇವತ್ತು ಕೊಟ್ಟಿದ್ದು 2 ವರ್ಷ ಬಂದರೆ ಅರ್ಜಿ ಕಳೆದು ಹೋಗುವಂಥ ಸಾಧ್ಯತೆ ಇತ್ತು, ಖರ್ಚುಗಳಲ್ಲಿ ತಿದ್ದುವಂಥ ಸಾಧ್ಯತೆ ಇತ್ತು, ಅಕ್ರಮಗಳಿಗೆ ಆಸ್ಪದ ಕೊಡಲಿಕ್ಕೆ ಅವಕಾಶ ಇತ್ತು. ಇವೆಲ್ಲವುಗಳನ್ನ ಕಠಿಣ ಕ್ರಮ ಆಗಬೇಕು, ಇವುಗಳನ್ನ ತಡೆ ಮಾಡಬೇಕು, ಅಂತ್ಯ ಆಗಬೇಕು ಅಂತ ಮಾನ್ಯ ಕಂದಾಯ ಸಚಿವರು ಆಫೀಸ್ ಜಾರಿಗೆ ತಂದಿದ್ದಾರೆ. ಯಾವುದೇ ಒಂದು ಅರ್ಜಿ ಕೊಟ್ಟಲ್ಲಿ ಅದು ಸ್ಕ್ಯಾನ್ ಆಗಿ ಕಂಪ್ಯೂಟರ್ ಸೇವ್ ಆಗುತ್ತೆ. ಯಾವುದೇ ಅರ್ಜಿ ಕಳೆದೋಗೋದಿಲ್ಲ. ನಾವು ಏನು ತೀರ್ಮಾನ ತಗೊಳ್ತೀವಿ, ಆದೇಶ ಮಾಡ್ತೀವಿ, ಅದು ಕೂಡ ಕಳೆದ ಮಿಸ್ ಆಗೋದಿಲ್ಲ, ತಿದ್ದಲಿಕ್ಕೆ ಸಾಧ್ಯ ಇಲ್ಲ.